ಡಾಕ್ಟರ್ಗಳಿಗೆ ಯುಎಸ್ನಲ್ಲಿದೆ ಭಾರೀ ಬೇಡಿಕೆ. ವೈದ್ಯರು, ನರ್ಸ್ಗೆ H1B ವೀಸಾ ಶುಲ್ಕ ವಿನಾಯಿತಿ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ ನಹೆತ್ತು. H1B ವೀಸಾದ ಮೇಲೆ ಅಮೆರಿಕಕ್ಕೆ ಬರುವ ಉದ್ಯೋಗಿಗಳಲ್ಲಿ ಬರೀ ಇಂಜಿನಿಯರ್ಗಳು ಮಾತ್ರ ಇಲ್ಲ, ವೈದ್ಯಕೀಯ ಕ್ಷೇತ್ರದ ಡಾಕ್ಟರ್ಗಳು, ನರ್ಸ್ಗಳು ಕೂಡ ಅವಕಾಶ ಪಡೆದಿರುತ್ತಾರೆ. ಈಗ H1B ವೀಸಾ ಶುಲ್ಕದಲ್ಲಿನ ಭಾರಿ ಏರಿಕೆ ಆಗಿರುವುದು ಆಸ್ಪತ್ರೆಗಳು ಹಾಗೂ ಇಡೀ ವೈದ್ಯಕೀಯ ಕ್ಷೇತ್ರದ ಮೇಲೆ ಪರಿಣಾಮ ಬೀರಲಿದೆ. $1,00,000 ವೀಸಾ ಶುಲ್ಕ ಕೊಟ್ಟು ಸಾವಿರಾರು ವೈದ್ಯರನ್ನ ಕರೆಸಿಕೊಳ್ಳೋದು ಅಸಾಧ್ಯದ ಮಾತು. ಹಾಗಾಗಿ ವಿಶೇಷ ವಿನಾಯಿತಿಯನ್ನ ಏನಾದ್ರೂ ಅಮೆರಿಕ ಸರ್ಕಾರ ಈ ಕ್ಷೇತ್ರಕ್ಕೆ ಕೊಡಲಿದೆಯಾ ಅನ್ನೋದು ಸದ್ಯದ ಚರ್ಚೆ. ವಿದೇಶಗಳಿಂದ ಬರುವ ವೈದ್ಯರಿಗೆ ಈ ಬಾರಿ ಶುಲ್ಕದಿಂದ ವಿನಾಯಿತಿ ನೀಡುವ ಬಗ್ಗೆ ಶ್ವೇತಭವನವು ಚಿಂತನೆ ನಡೆಸಿದೆ ಎಂದು ಹಲವು ಮಾಧ್ಯಮಗಳು ವರದಿ ಮಾಡಿದೆ. ಹೊಸ ಶುಲ್ಕವು ಸೆಪ್ಟೆಂಬರ್ 21ರ ಮಧ್ಯರಾತ್ರಿಯಿಂದ ಜಾರಿಗೆ ಬಂದಿದೆ. ಇದು ಸ್ಟಾರ್ಟ್ಅಪ್ಗಳು, ಸಣ್ಣ ವ್ಯಾಪಾರಗಳು ಮತ್ತು ಭಾರತೀಯ ಐಟಿ ವೃತ್ತಿಪರ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುವ ಆತಂಕವನ್ನ ಸೃಷ್ಟಿಸಿವೆ. ಹಾಗೆ ಅಮೆರಿಕದಲ್ಲಿ ಕೆಲಸ ಮಾಡೋಕೆ ಹೋಗಲು ಸಿದ್ಧತೆ ಮಾಡಿಕೊಳ್ತಿದ್ದ ಭಾರತೀಯ ವೈದ್ಯರು ಮತ್ತು ನರ್ಸ್ಗಳಲ್ಲೂ ಗೊಂದಲ ಉಂಟಾಗಿದೆ. ಸಿಯಾಟಲ್ ಮೂಲದ ಪಲ್ಮಾನ್ ನೋವಾಲಿಸ್ಟ್ ನಿಕೋಲಸ್ ಮಾರ್ಕ್ ಇದರ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು, ಇದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಪೂರ್ಣವಾದ ವಿನಾಶಕಾರಿ ಬೆಳವಣಿಗೆಯಾಗಿದೆ. ಸುಮಾರು 30% ಡಾಕ್ಟರ್ಗಳು, ಅಂತಾರಾಷ್ಟ್ರೀಯ ವೈದ್ಯಕೀಯ ಪದವೀಧರರು ಮತ್ತು 43,000 ರೆಸಿಡೆನ್ಸಿ ಸ್ಥಾನಗಳಲ್ಲಿ 10,000 H1B ವೀಸಾಗಳನ್ನು ಹೊಂದಿರುವ ವೈದ್ಯರಿದ್ದಾರೆ. ಯಾವುದೇ ಆಸ್ಪತ್ರೆಯು $55,000 ಸಂಬಳದ ಹುದ್ದೆಗಾಗಿ $1,00,000 ಶುಲ್ಕವನ್ನ ಪಾವತಿಸುವುದಿಲ್ಲ ಎಂದಿದ್ದಾರೆ. ಆದರೆ ಆರೋಗ್ಯ ವೃತ್ತಿಪರರು ರಾಷ್ಟ್ರೀಯ ಹಿತಾಸಕ್ತಿಯ ಅಡಿಯಲ್ಲಿ ವಿನಾಯಿತಿ ಪಡೆಯಬಹುದು. ಇದು ಆಸ್ಪತ್ರೆಗಳು ಮತ್ತು ಸಂಸ್ಥೆಗಳಿಗೆ ವಿದೇಶದಲ್ಲಿ ತರಬೇತಿ ಪಡೆದ ವೃತ್ತಿಪರರನ್ನ ನೇಮಿಸಿಕೊಳ್ಳುವ ಸಹಾಯ ಮಾಡುತ್ತದೆ. ಹೊಸ ಶುಲ್ಕವು ಹೊಸ ವೀಸಾಗಳಿಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ಈಗಾಗಲೇ ಬಳಕೆಯಲ್ಲಿರುವ ವೀಸಾಗಳಿಗೆ ಅನ್ವಯಿಸುವುದಿಲ್ಲ ಅನ್ನೋದನ್ನ ಸರ್ಕಾರವು ಸ್ಪಷ್ಟಪಡಿಸಿರುವುದು ಮಹತ್ವದಾಗಿದೆ. ಹಾಗೆ ಆರೋಗ್ಯ ಕ್ಷೇತ್ರವನ್ನ ಹಿಂದಿನಿಂದಲೂ ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯವಾಗಿಯೇ ಗುರುತಿಸಲಾಗ್ತಿದೆ. ಹಾಗಾಗಿ H1B ವೀಸಾದ ಹೊಸ ಶುಲ್ಕದಿಂದ ವಿನಾಯಿತಿ ಸಿಗುವ ಸಾಧ್ಯತೆಯೂ ಇದೆ. ವೀಸಾ ಶುಲ್ಕ ಏರಿಕೆ ಆರೋಗ್ಯಕ್ಕೆ ಮಾರಕ. ಕೋವಿಡ್ ಸಮಯದಲ್ಲಿ ಸಿಕ್ಕಿತ್ತು ವಿನಾಯಿತಿ. ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರ ಕೊರತೆ ಅಥವಾ ವೈದ್ಯಕೀಯ ಸಂಶೋಧನೆಯಲ್ಲಿ ವಿದೇಶಿ ತಜ್ಞರ ಅಗತ್ಯವಿದ್ದಾಗ ಮಾತ್ರ, ಅದರ ನಿರ್ದಿಷ್ಟ ಕ್ಷೇತ್ರದಲ್ಲಿ ವಿದೇಶಿಯರ ನೇಮಕಾತಿ ಅಗತ್ಯವಿದೆ ಎಂದಾಗ ರಾಷ್ಟ್ರೀಯ ಭದ್ರತಾ ಕಾರ್ಯದರ್ಶಿಯು ವೀಸಾಗೆ ವಿನಾಯಿತಿ ಕೊಡುವ ವಿವೇಚನಾ ಅಧಿಕಾರ ಇರುತ್ತದೆ. ಆರೋಗ್ಯ ರಕ್ಷಣೆಯನ್ನ ಈ ಹಿಂದೆಯೂ ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯವಾಗಿ ಪರಿಗಣಿಸಲಾಗಿದೆ. ಜೂನ್ 2020ರಲ್ಲಿ ಟ್ರಂಪ್ ಪ್ರೋಕ್ಲಮೇಷನ್ 10052ಗೆ ಸಹಿ ಹಾಕಿದ್ದರು. ಅದು H1B, H2B, L1 ಮತ್ತು ಕೆಲವು ಜೆ ವೀಸಾಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳ ನಾನ್ ಇಮಿಗ್ರೆಂಟ್ ವೀಸಾದಲ್ಲಿನ ಉದ್ಯೋಗಿಗಳ ಪ್ರವೇಶವನ್ನ ಅಮಾನತುಗೊಳಿಸಿತ್ತು. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ಉಂಟಾದ ಆರ್ಥಿಕ ಕುಸಿತದಲ್ಲಿ ಅಮೆರಿಕದ ಸ್ಥಳೀಯರ ಉದ್ಯೋಗಗಳನ್ನ ರಕ್ಷಿಸುವ ನಿಟ್ಟಿನಲ್ಲಿ ಆ ಕ್ರಮವನ್ನ ರೂಪಿಸಲಾಗಿತ್ತು. ಆದರೆ ವಿದೇಶಿ ಕಾರ್ಮಿಕರು ಅಗತ್ಯ ಇರುವ ಕಡೆ ವಿನಾಯಿತಿಗಳನ್ನ ಕೊಡಲಾಗಿತ್ತು. ಆಗ ವಿದೇಶಾಂಗ ಸಚಿವಾಲಯ ಮತ್ತು ದೇಶೀಯ ಭದ್ರತಾ ಇಲಾಖೆಗಳು ಯಾರು ವಿಶೇಷ ವಿನಾಯಿತಿಗೆ ಅರ್ಹರು ಎಂಬುದನ್ನ ಸ್ಪಷ್ಟಪಡಿಸಿದ್ದವು. ಒಂದು ಕೋವಿಡ್-19 ರೋಗಿಗಳಿಗೆ ಚಿಕಿತ್ಸೆ ನೀಡಲು ಅಥವಾ ತೀವ್ರ ವೈದ್ಯಕೀಯ ಕೊರತೆ ಇರುವ ಪ್ರದೇಶಗಳಲ್ಲಿ ಕೆಲಸ ಮಾಡಲು ಬರುವ ವೈದ್ಯರು ಮತ್ತು ನರ್ಸ್ಗಳಿಗೆ ಅವಕಾಶ ಕೊಡಲಾಗಿತ್ತು. ಹಾಗೆ ಕೋವಿಡ್-19 ಅಥವಾ ಇತರ ಸಾರ್ವಜನಿಕ ಆರೋಗ್ಯ ರೋಗಗಳ ಮೇಲೆ ಕೆಲಸ ಮಾಡುತ್ತಿರುವ ವೈದ್ಯಕೀಯ ಸಂಶೋಧಕರು ಹಾಗೂ ಸಾರ್ವಜನಿಕ ಆರೋಗ್ಯ ವೃತ್ತಿಪರರಿಗೆ ಅಮೆರಿಕಕ್ಕೆ ಪ್ರವೇಶಿಸಲು ಅನುಮತಿ ಕೊಡಲಾಗಿತ್ತು. ಹಾಗೆ ಆಹಾರ ಪೂರೈಕೆ ಜಾಲದಲ್ಲಿ ಕೆಲಸಗಾರರು, ರಕ್ಷಣೆ ಮತ್ತು ಕಾನೂನು ಜಾರಿ ಸಿಬ್ಬಂದಿ ಮತ್ತು ಅಮೆರಿಕದಲ್ಲಿನ ಹೂಡಿಕೆಗಳಿಗೆ ಬೆಂಬಲಿಸುವ ತಜ್ಞರಿಗೂ ವಿಶೇಷ ವಿನಾಯಿತಿ ಸಿಕ್ಕಿತ್ತು. ಈಗಲೂ ಕೂಡ ವೈದ್ಯಕೀಯ ವೃತ್ತಿಪರರಿಗೆ ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರದ ಮೇಲೆ ವಿನಾಯಿತಿ ಸಿಗುವ ಸಾಧ್ಯತೆಗಳಿವೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಅದರಿಂದಾಗಿ ಅಮೆರಿಕದ ಆರೋಗ್ಯ ರಕ್ಷಣಾ ವ್ಯವಸ್ಥೆಗಳಿಗೆ ಅಗತ್ಯವಿರುವ ವಿದೇಶಿ ವೈದ್ಯರು ಮತ್ತು ನರ್ಸ್ಗಳ ಕೊರತೆಯನ್ನ ನೀಗಿಸಲು ಸಹಕಾರಿಯಾಗಲಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.